ಫಾಸಿಲ್ ಹತ್ಯೆ ಆರೋಪಿ ವಿಚಾರಣೆ ವೇಳೆ ದೊಡ್ಡ ಲೀಡ್ ಒಂದು ಸಿಕ್ಕಿದೆ. ವಿಚಾರಣೆಯಲ್ಲಿ ಕೆಲ ಹೆಸರು ಬಾಯ್ಬಿಟ್ಟಿದ್ದ ಅಜಿತ್ ಡಿಸೋಜಾ ವಿಚಾರಣೆಯಲ್ಲಿ ಕೋಡಿಕೆರೆ ಲೋಕೇಶ್ ಗ್ಯಾಂಗ್ ಬಗ್ಗೆ ಮಾಹಿತಿಯನ್ನ ಅಜಿತ್ ಬಿಚ್ಚಿಟ್ಟಿದ್ದಾನೆ. ಸೂರತ್ಕಲ್ ಫಾಸಿಲ್ ಹತ್ಯೆ ಮಾಡಿದ್ದ 5 ಜನರ ಗ್ಯಾಂಗ್, ಕೊಲೆ ಮಾಡಿರುವವರಲ್ಲಿ ಇಬ್ಬರು ಲೋಕೇಶ್ ಗ್ಯಾಂಗ್ನವರು ಅನ್ನುವಂತ ಮಾಹಿತಿಯನ್ನ ಅಜಿತ್ ಬಿಚ್ಚಿಟ್ಟಿದ್ದಾನೆ. ಲೋಕೇಶ್ ಕೋಡಿಗೆರೆ ಗ್ಯಾಂಗ್ನ ಇಬ್ಬರು ಸಹಚರರಿಂದ ಈ ಕೃತ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಲೋಕೇಶ್ ಗ್ಯಾಂಗ್ ಭಾಗಿಯಾದ ಬಗ್ಗೆ ಅಜಿತ್ ಮಾಹಿತಿಯನ್ನ ನೀಡಿದ್ದಾರೆ. ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಲೋಕೇಶ್ ಗ್ಯಾಂಗ್ನ ಸದಸ್ಯರಾದ ಮೋಹನ್, ಸುಹಾನ್ಗೆ ಹುಡುಕಾಟ ನಡೀತಾ ಇದೆ. ವಿಚಾರಣೆ ವೇಳೆ ಗ್ಯಾಂಗ್ ಹೆಸರು ಬಾಯ್ಬಿಟ್ಟಿರುವಂತಹ ಅಜಿತ್ ಡಿಸೋಜಾ, ಈಗಾಗಲೇ ಅಜಿತ್ ಡಿಸೋಜಾ ಆತನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸಿಸಿಬಿ ಕಚೇರಿಯಲ್ಲಿ ಆತನ ವಿಚಾರಣೆಯನ್ನ ಬೆಳಗಿನವರೆಗೂ ನಡೆಸಲಾಯಿತು. 9:30 ನಂತರ ಆತನನ್ನ ಎಸ್ಪಿ ಕಚೇರಿಗೆ ಕರೆದುಕೊಂಡು ಹೋಗಿ ಅಲ್ಲೂ ಕೂಡ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಸೊ ಹಾಗಾಗಿ ಆ ವಿಚಾರಣೆಯ ಸಂದರ್ಭದಲ್ಲಿ ಒಂದು ಲೀಡ್ ಸಿಕ್ಕಿರುವಂತದ್ದು ಲೋಕೇಶ್ ಗ್ಯಾಂಗ್ನ ಹೆಸರು ಈ ಅಜಿತ್ ಡಿಸೋಜಾ ಬಾಯ್ಬಿಟ್ಟಿದ್ದಾನೆ. ಒಂದು ಭಾಗದಲ್ಲಿ ಸಿಸಿಟಿವಿ ಫುಟೇಜ್ನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಅದೇ ಕಾರ್ನಲ್ಲಿ 5 ಜನರು ಇದ್ರು. ಆ ಕಾರನ್ನ ಅಜಿತ್ ಓಡಿಸ್ತಾ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಮತ್ತೊಂದು ಕಡೆ ಅಜಿತ್ ಅನ್ನ ಬಂಧಿಸಿ ಎಸ್ಪಿ ಕಚೇರಿಗೆ ಕರ್ಕೊಂಡು ಹೋಗಿ ಅಲ್ಲಿಯೂ ಕೂಡ ಮಂಗಳೂರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಆತನ ವಿಚಾರಣೆಯನ್ನು ನಡೆಸಲಾಗುತ್ತೆ. ಇನ್ನು ಲೋಕೇಶ್ ಗ್ಯಾಂಗ್ಗೋಸ್ಕರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಆ ಲೋಕೇಶ್ ಗ್ಯಾಂಗ್ನಲ್ಲಿ ಯಾರೆಲ್ಲ ಇದ್ರು ಅನ್ನುವಂತಹ ಇನ್ಫಾರ್ಮೇಶನ್ ವಿತ್ ಫೋಟೋ ಪ್ರೂಫ್ ಸಮೇತ ನೀವು ಗಮನಿಸ್ತಾ ಇದ್ದೀರಾ. ಲೋಕಿಯ ಫೋಟೋವನ್ನ ಗಮನಿಸಬಹುದಾಗಿದೆ. ರೈತರ ಏಳಿಗೆಗಾಗಿ 500 ಜನ ಸಾಧಕರ ರೈತರು ನಿಮಗೆ ಸಾಧನೆಯ ಪಾಠ ಮಾಡ್ತಾರೆ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್. ಆದರೆ ಲೋಕಿ ಬೇರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ, ಆದರೆ ಆತನ ಗ್ಯಾಂಗ್ನಲ್ಲಿ ಇದ್ದಂತಹ ಇಬ್ಬರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು ಅನ್ನೋ ಇನ್ಫಾರ್ಮೇಶನ್ ಇದೆ. ಮೋಹನ್ ದೃಶ್ಯವನ್ನು ಕೂಡ ತಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಈತನು ಕೂಡ ಆ ಕೃತ್ಯದಲ್ಲಿ ಭಾಗಿಯಾಗಿದ್ದ ಅಂತ ಸದ್ಯಕ್ಕೆ ವಿಚಾರಣೆ ಸಂದರ್ಭದಲ್ಲಿ ಅಜಿತ್ ಬಾಯ್ ಬಿಟ್ಟಿರುವಂತಹ ಮಾಹಿತಿ. ಲೋಕಿ ಹಾಗೂ ಮೋಹನ್ ಮತ್ತು ಸುಹಾನ್ಗಾಗಿ ಈಗಾಗಲೇ ಮಂಗಳೂರು ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಈ ಪ್ರಕರಣ ಬೇರೆಯದ್ದೇ ಆಯಾಮ ಪಡೆದುಕೊಳ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ಈ ಗ್ಯಾಂಗ್ನ ಲೀಡ್ ಏನ್ ಸಿಕ್ಕಿದೆ, ಆ ಗ್ಯಾಂಗ್ನ ಬ್ಯಾಕ್ಗ್ರೌಂಡ್ ಏನ್ ಮಾಹಿತಿ ಸಿಗ್ತಾ ಇದೆ? ಸಭಾ ಪ್ರಮುಖವಾಗಿ ಈಗಾಗಲೇ ಫಾಸಿಲ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಮುಖ ಆರೋಪಿಯಾಗಿರುವಂಥ ಅಂದರೆ ಮೊದಲನೇ ಆರೋಪಿಯಾಗಿರುವಂಥ ಅಜಿತ್ನನ್ನು ಕೂಡ ಬಂಧಿಸಿ ಆತನ ವಿಚಾರಣೆ ಕೂಡ ನಡೀತಾ ಇದೆ. ಬೆಳಗ್ಗೆ 9:30ವರೆಗೂ ಕೂಡ ಫಾಸಿಲ್ನ ಹತ್ಯೆಗೆ ಸಂಬಂಧಪಟ್ಟಂತೆ ಅಜಿತ್ರ ವಿಚಾರಣೆಯನ್ನು ಸಿಸಿಬಿ ಕಚೇರಿಯಲ್ಲಿ ನಡೆಸಲಾಯಿತು. ಅದಾದ ಬಳಿಕ ಈಗಷ್ಟೇ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಈಗಾಗಲೇ ಅಜಿತ್ರನ್ನ ಕರೆದುಕೊಂಡು ಬಂದಿದ್ದಾರೆ. ಈಗ ಆಯುಕ್ತ ಶಶಿಕುಮಾರ್ ಅವರು ಕೂಡ ಈಗ ಒಳಗಡೆ ಹೋಗಿ ಅಜಿತ್ರ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಯಾಕಂದರೆ ತುಂಬ ಸೆನ್ಸಿಟಿವ್ ಕೇಸ್ಗಳು ಆಗಿರೋದ್ರಿಂದ ಈ ಸೆನ್ಸಿಟಿವ್ ಕೇಸ್ಗಳಲ್ಲಿ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ತನಿಖೆ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಕಾನ್ಸ್ಪಿರಸಿ ಇರೋದು ಪರ್ಟಿಕ್ಯುಲರ್ ಆಗಿ ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಅಜಿತ್ ಬಾಯ್ ಬಿಡ್ತಿರುವಂತಹ ಹೆಸರುಗಳೇನಿದೆ ಅವೆಲ್ಲವೂ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಯಾಕಂದರೆ ಕೋಡಿಕೆರೆ ಲೋಕಿಯ ಗ್ಯಾಂಗ್ನ ಹೆಸರನ್ನ ಹೇಳ್ತಾ ಇದ್ದಾರೆ. ಈತ ಈ ಹಿಂದೆ ಸಾಕಷ್ಟು ಹತ್ಯೆಗಳಲ್ಲಿ ಈತನ ಗ್ಯಾಂಗ್ನ ಸದಸ್ಯರು ಕೂಡ ಭಾಗಿಯಾಗಿದ್ರು, ಈತ ಕೂಡ ಭಾಗಿಯಾಗಿದ್ದ. ಜೊತೆಗೆ ಪ್ರಶಾಂತ್ ಪೂಜಾರಿ ಮರ್ಡರ್ ಕೇಸಲ್ಲೂ ಕೂಡ ಈತನ ಹೆಸರು ಕೂಡ ಕೇಳಿ ಬಂದಿತ್ತು. ಈಗ ಸದ್ಯ ಈ ಒಂದು ಹತ್ಯೆಯಲ್ಲೂ ಕೂಡ ಕೋಡಿಕೆರೆ ಲೋಕೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಜೊತೆಗೆ ಆತನ ಸಹಚರರು ಅಂದರೆ ಇವರು ಬೇರೆ ಕಾರ್ಯಕ್ರಮದಲ್ಲಿ ಇದ್ರೂ ಕೂಡ ಕೋಡಿಕೆರೆ ಲೋಕಿ ಅವರು ಸುಹಾನ್ ಹಾಗೆ ಮೋಹನ್ ಅನ್ನೋರ ಮುಖಾಂತರವಾಗಿ ಈ ಕೃತ್ಯವನ್ನ ಮಾಡಿಸಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಈಗಾಗಲೇ ಅಜಿತ್ ಕೊಟ್ಟಿರೋದ್ರಿಂದ ಆ ಒಂದು ಆಂಗಲ್ ನಲ್ಲೂ ಕೂಡ ಅಂದ್ರೆ ಕೋಡಿಕೆರೆ ಲೋಕೇಶ್ ಅವರ ಸದಸ್ಯರ ಒಂದು ಗ್ಯಾಂಗ್ ನಲ್ಲಿರುವಂತಹ ಸದಸ್ಯರು ಯಾರೆಲ್ಲ ಎಲ್ಲಿದ್ರು, ಜೊತೆಗೆ ಈಗ ಅಜಿತ್ ವಿಚಾರಣೆ ವೇಳೆ ಆ ಹೆಸರು ಬಾಯ್ಬಿಟ್ರು ಕೂಡ ಅದಕ್ಕೆ ಪೂರಕವಾಗುವಂತಹ ಎವಿಡೆನ್ಸ್ಗಳು ಕೂಡ ಬೇಕಾಗ್ತವೆ. ಯಾಕಂದ್ರೆ ನ್ಯಾಯಾಲಯದಲ್ಲಿ ಅವರನ್ನ ಪ್ರೆಸೆಂಟ್ ಮಾಡುವಂತ ಸಂದರ್ಭದಲ್ಲಿ ಬರೀ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಕರೆದುಕೊಂಡು ಬರೋದಕ್ಕಾಗೋದಿಲ್ಲ. ಹಾಗಾಗಿ ಅವರು ವ್ಯಕ್ತಿಗಳ ಕುರಿತಂತೆ ಅಥವಾ ಲೋಕಿ ಸದಸ್ಯರ ಗ್ಯಾಂಗ್ನ ಸದಸ್ಯರ ಕುರಿತಂತೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಈಗ ಆ ಕಾನ್ಸ್ಪಿರಸಿ ಕುರಿತಂತೆ ನಗರ ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರು ಕೂಡ ಅಜಿತ್ರ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಅಜಿತ್ನ ವಿಚಾರಣೆ ಸಂದರ್ಭದಲ್ಲಿ ಪ್ರಮುಖವಾಗಿ ಈ ಒಂದು ಕಾನ್ಸ್ಪಿರಸಿಗೆ ಸಂಬಂಧಪಟ್ಟಂತೆ, ಲೋಕಿ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ, ಮೋಹನ್ ಹಾಗೆ ಸುಹಾನ್ಗೆ ಸಂಬಂಧಪಟ್ಟಂತೆ, ಜೊತೆಗೆ ಪರ್ಟಿಕ್ಯುಲರ್ ಆಗಿ ಯಾಕೆ ಫಾಸಿಲ್ ಹತ್ಯೆಯನ್ನ ಮಾಡಿದ್ರು ಈ ಒಂದು ವಿಷಯವನ್ನ ಕೂಡ ತಿಳಿದುಕೊಳ್ಳೋದಕ್ಕೆ ಈಗ ಒದ್ದಾಡ್ತಾ ಇರುವಂತದ್ದು. ಯಾಕಂದ್ರೆ ಪ್ರಕರಣದ
ಹಿಂದಿನ ಮೋಟೋವನ್ನ ಅಥವಾ ಉದ್ದೇಶವನ್ನ ತಿಳಿದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರೆ ನಿಜಕ್ಕೂ ಕೂಡ ಮುಂದೆ ಆಗುವಂತ, ಯಾಕಂದ್ರೆ ಮುಂದೆ ಕಾನ್ಸ್ಪಿರಸಿಯನ್ನ ಮಾಡಿದ್ದಾರೆ ಅಂದ್ರೆ ಮುಂದೆ ಬೇರೆ ಬೇರೆಯವರ ಹತ್ಯೆಗೆ ಸ್ಕೆಚ್ ಹಾಕಿರುವಂತ ಚಾನ್ಸಸ್ಗಳು ಕೂಡ ಇರ್ತವೆ. ಹಾಗಾಗಿ ಇಡೀ ಗ್ಯಾಂಗ್ಗೆ ಕಡಿವಾಣವನ್ನ ಹಾಕಬೇಕು. ಯಾರು ಇದರ ಹಿಂದೆ ಇದ್ದಾರೆ, ಲೋಕಿ ಗ್ಯಾಂಗ್ ಇದ್ರೆ ಲೋಕಿ ಗ್ಯಾಂಗ್ಗೆ ಯಾರಾದರೂ ಸುಪಾರಿಯನ್ನ ಕೊಟ್ರ, ಇವೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಈಗ ಸದ್ಯ ಅಜಿತ್ ಡಿಸೋಜಾ ಅವರ ವಿಚಾರಣೆ ಕೂಡ ಒಳಗಡೆ ನಡೀತಾ ಇದೆ. ಅಜಿತ್ ಡಿಸೋಜಾ ಅವರ ವಿಚಾರಣೆ ವೇಳೆಯಲ್ಲೂ ಕೂಡ ಲೋಕಿ ಗ್ಯಾಂಗ್ನ ಸದಸ್ಯರ ಹೆಸರನ್ನ ಆತ ಬಾಯ್ಬಿಟ್ಟಿದ್ದಾನೆ, ಮೋಹನ್ ಹಾಗೆ ಸುಹಾನ್ ಅವರ ಹೆಸರನ್ನ ಆತ ಬಾಯ್ಬಿಟ್ಟಿದ್ದಾನೆ ಅನ್ನೋ ಮಾಹಿತಿಗಳು ಕೂಡ ಪ್ರಮುಖವಾಗಿ ನಮಗೆ ಲಭ್ಯವಾಗ್ತಾ ಇರುವಂತದ್ದು. ಸದ್ಯ ಆ ಒಂದು ನೇಮ್ಸ್ಗಳ ಆಧಾರದ ಮೇಲೆ ಅಥವಾ ಹೆಸರುಗಳ ಆಧಾರದ ಮೇಲೆ ಈಗ ಸದ್ಯ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗಷ್ಟೇ ನಗರ ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರು ಕೂಡ ಅಜಿತ್ರ ವಿಚಾರಣೆಯನ್ನ ಆರಂಭ ಮಾಡಿದ್ದಾರೆ. ಸಾಕಷ್ಟು ಸೆನ್ಸಿಟಿವ್ ಕೇಸ್ ಆಗಿರೋದ್ರಿಂದ ಇದರ ಹಿನ್ನೆಲೆ ಆಗಿರ್ಬೋದು, ಜೊತೆಗೆ ಯಾವ ಕಾರಣಕ್ಕಾಗಿ ಹತ್ಯೆಯನ್ನ ಮಾಡಿದ್ರು, ಜೊತೆಗೆ ಬೇರೆ ಏನಾದರೂ ಗ್ಯಾಂಗ್ನ ಪ್ಲಾನ್ಸ್ಗಳಿದೆಯಾ, ಇವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ಇನ್ನು 2 ಗಂಟೆಗಳ ಕಾಲ ವಿಚಾರಣೆ ನಡೆಯುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತದ್ದು. ಸಂದೇಶ್, ಆರಂಭಿಕ ಹಂತದಲ್ಲಿ ಫಾಜಿಲ್ ಹತ್ಯೆಯಾಗಿರೋದು ಪ್ರವೀಣ್ ಹತ್ಯೆಯ ಪ್ರತೀಕಾರ ಅನ್ನುವಂತ ಮಾತು ಕೇಳಿ ಬರ್ತಾ ಇತ್ತು. ಆ ನಂತರ ಸಂಘಟನೆಯೊಂದರ ಹೆಸರು ಕೇಳಿ ಬರ್ತಿತ್ತು. ಈಗ ಈ ಲೋಕಿ ಗ್ಯಾಂಗ್ನ ಹೆಸರು ಕೇಳಿ ಬರ್ತಾ ಇರೋದು. ಈ ಪ್ರಕರಣದ ಆಯಾಮವೇ ಬದಲಾಗಿ ಹೋಗ್ತಾ ಇದೆ. ಈ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಹಾಗಾದ್ರೆ ಯಾರಾದ್ರೂ ಸುಪಾರಿ ಕೊಟ್ಟು ಈ ಗ್ಯಾಂಗ್ನ ಮುಖಾಂತರ ಈ ಕೆಲಸವನ್ನ ಮಾಡಿಸಿದ್ರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಅದರ ಜೊತೆಗೆ ವಿಚಾರಣೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಜಿತ್ ಈಗಾಗಲೇ ನನ್ನ ಸ್ನೇಹಿತರಿಗೆ ನಾನು ಹೆಲ್ಪ್ ಮಾಡಿದೆ ಅಷ್ಟೇ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾನೆ. ಹಾಗಾದ್ರೆ ಈ ಅಜಿತ್ಗೂ ಈ ಲೋಕಿ ಗ್ಯಾಂಗ್ಗೂ ಏನಾದ್ರೂ ಕನೆಕ್ಷನ್ ಇತ್ತ ಅಂತ? ಸಭಾ ಇಲ್ಲಿ ಪ್ರಮುಖವಾಗಿರುವಂಥದ್ದು ಬಲಾಢ್ಯ ಸಂಘಟನೆಯ ಕಾರ್ಯಕರ್ತರು ಅನ್ನೋದು. ಅಂದ್ರೆ ಲೋಕಿ ಗ್ಯಾಂಗ್ನ ಸದಸ್ಯರು ಬಲಾಢ್ಯ ಸಂಘಟನೆಯ ಕಾರ್ಯಕರ್ತರು ಅನ್ನೋ ಮಾಹಿತಿಗಳೇ ಈಗಲೂ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಅಂದ್ರೆ ಬಲಾಢ್ಯ ಸಂಘಟನೆಯ ಕಾರ್ಯಕರ್ತರೇ ಈ ಕೃತ್ಯವನ್ನ ಎಸಗಿದ್ದಾರೆ. ಜೊತೆಗೆ ಈಗ ಲೋಕಿ ಗ್ಯಾಂಗ್ನ ಸದಸ್ಯರು ಅಂದ್ರೆ ಇವರು ರೌಡಿ ಶೀಟರ್ಗಳಾದ ತಕ್ಷಣ ಯಾವುದೇ ಒಂದು ಸಂಘಟನೆಯಲ್ಲಿ ಗುರುತಿಸ್ಕೊಳ್ಳೋ ಆಗಿಲ್ಲ ಆ ಒಂದು ರೀಸನ್ ಏನು ಇಲ್ಲ. ಅವರು ಕೂಡ ಸಂಘಟನೆಯಲ್ಲಿ ಇರಬಹುದು. ಹಾಗಾಗಿ ಅವರು ಬಲಾಢ್ಯ ಸಂಘಟನೆಯ ಕಾರ್ಯಕರ್ತರು ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಆ 4 ಮಂದಿಯಲ್ಲಿ ಬಲಾಢ್ಯ ಸಂಘಟನೆ ಕಾರ್ಯಕರ್ತರು ಇದ್ರು ಅನ್ನೋ ಮಾಹಿತಿಗಳನ್ನ ಈಗಾಗಲೇ ಪೊಲೀಸರಿಗೂ ಕೂಡ ಕೊಟ್ಟಿರೋದ್ರಿಂದ ಪೊಲೀಸರು ಕೂಡ ಅದೇ ಒಂದು ಆಂಗಲ್ ನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯ ಲೋಕಿ ಗ್ಯಾಂಗ್ನ ಸದಸ್ಯರನ್ನು ಕೂಡ ಈಗ ಒಂದು ಕಡೆ ಎನ್ಕ್ವೈರಿಯನ್ನ ಮಾಡ್ತಾ ಇದ್ರೆ ಅಜಿತ್ ಡಿಸೋಜಾ ಸ್ಟೇಟ್ಮೆಂಟ್ ಏನಿದೆ ಅಂದ್ರೆ ಅಜಿತ್ ಡಿಸೋಜಾ ಸ್ನೇಹಿತರಿಗೆ ಕಾರನ್ನ ಕೊಟ್ಟಿದ್ದೆ. ಲೋಕಿ ಗ್ಯಾಂಗ್ ಬಹಳಷ್ಟು ವರ್ಷಗಳಿಂದ ಅಂದ್ರೆ ಲೋಕಿ ಗ್ಯಾಂಗ್ನ ಸದಸ್ಯರು ನನಗೆ ಬಹಳಷ್ಟು ವರ್ಷದಿಂದ ಪರಿಚಯ. ಯಾಕಂದ್ರೆ ಇವರೆಲ್ಲರೂ ಕೂಡ ಕೋಡಿಕೆರೆಯ ನಿವಾಸಿಗಳು. ಇದು ಅಜಿತ್ ಆಗಿರ್ಬೋದು ಅಥವಾ ಲೋಕೇಶ್ ಕೋಡಿಕೆರೆ ಆಗಿರ್ಬೋದು, ಮೋಹನ್ ಆಗಿರ್ಬೋದು, ಸುಹಾನ್ ಆಗಿರ್ಬೋದು, ಎಲ್ಲರೂ ಕೂಡ ಕೋಡಿಕೆರೆಯ ಗ್ಯಾಂಗ್ನ ಕೋಡಿಕೆರೆಯ ನಿವಾಸಿಗಳಾಗಿರೋದ್ರಿಂದ ಅಲ್ಲಿ ಅವರಿಗೆ ಪರಿಚಿತರಾಗಿರೋ ಕಾರಣಕ್ಕಾಗಿ ಸ್ನೇಹಿತರು ಹಾಗಾಗಿ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಜಿತ್ ಕೊಡುವಂತ ಅಥವಾ ಅಜಿತ್ ಡಿಸೋಜಾ ಕೊಡುವಂತ ಎಲ್ಲಾ ಸ್ಟೇಟ್ಮೆಂಟ್ಗಳನ್ನು ಕೂಡ ನಂಬುವ ಹಾಗಿಲ್ಲ. ಯಾಕಂದ್ರೆ ಅದಕ್ಕೂ ಕೂಡ ಕ್ಲಾರಿಫಿಕೇಶನ್ ಪಡೆದುಕೊಳ್ಳುವಂತ ಕೆಲಸವನ್ನ ಅಥವಾ ಆತ ಹೇಳ್ತಿರುವಂತ ವಿಚಾರಕ್ಕೂ ಎವಿಡೆನ್ಸ್ಗೂ ಎರಡಕ್ಕೂ ಕೂಡ ಸರಿದೂಗುತ್ತಾ ಇವೆಲ್ಲವನ್ನು ಕೂಡ ಕಲೆ ಹಾಕಬೇಕಾಗುತ್ತೆ. ಯಾಕಂದ್ರೆ ಆತನ ಪ್ರತಿಯೊಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಎವಿಡೆನ್ಸ್ ರೂಪದಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಆತ ಕೊಡುವಂತ ಸ್ಟೇಟ್ಮೆಂಟ್ ಏನಿದೆ ಅದು ಬರೀ ಈಗ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಒಂದು ರೀತಿಯ ಆಂಗಲ್ ಆಗಿರುತ್ತೆ ಅಷ್ಟೇ. ಅಂದ್ರೆ ಒಂದು ಆಯಾಮ ಸಿಗ್ತಾ ಹೋಗುತ್ತೆ. ಆತ ಕೊಡುವಂತ ಹೆಸರುಗಳಾಗಿರ್ಬೋದು, ಆತ ಹೇಳುವಂತ ಹೆಸರುಗಳಾಗಿರ್ಬೋದು, ಜೊತೆಗೆ ಆತ ಕೊಡುವಂತ ರೀಸನ್ಸ್ಗಳೇನಿರ್ತವೆ ಅವೆಲ್ಲವೂ ಕೂಡ ತನಿಖೆಯ ಒಂದು ಆಯಾಮಕ್ಕೆ ಸಹಾಯವಾಗ್ತಾ ಹೋಗುತ್ತೆ. ಆದ್ರೆ ಎಲ್ಲವಕ್ಕೂ ಕೂಡ ಎವಿಡೆನ್ಸ್ ಬೇಕಾಗುತ್ತೆ. ಆತ ಕೊಡುವಂತಹ ಪ್ರತಿಯೊಂದು ಸ್ಟೇಟ್ಮೆಂಟ್ಗೂ ಕೂಡ ಎವಿಡೆನ್ಸ್ಗಳು ಬೇಕಾಗ್ತವೆ. ಆ ಸಂದರ್ಭದಲ್ಲಿ ಕೋಡಿಕೆರೆ ಲೋಕೇಶ್ ಅವರ ಗ್ಯಾಂಗ್ನ ಸದಸ್ಯರು ಎಲ್ಲಿದ್ರು, ಕೋಡಿಕೆರೆ ಲೋಕೇಶ್ನ ಗ್ಯಾಂಗ್ನ ಸದಸ್ಯರು ಇಫ್ ಸಪೋಸ್ ಅಲ್ಲೇ ಇದ್ರೆ ಕೋಡಿಕೆರೆ ಲೋಕೇಶ್ಗೂ ಗ್ಯಾಂಗ್ನ ಸದಸ್ಯರಿಗೂ ಮಾತುಕತೆ ಆಗಿತ್ತಾ, ಇವೆಲ್ಲವನ್ನೂ ಕೂಡ ವೆರಿಫೈ ಮಾಡಬೇಕಾಗುತ್ತೆ. ಸದ್ಯ ಪೊಲೀಸರು ಅದೇ ನಿಟ್ಟಿನಲ್ಲಿ ಈಗ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೊದಲಿಗೆ ಮಾಹಿತಿ, ಅದಾದ ಬಳಿಕ ಎವಿಡೆನ್ಸ್ಗಳು. ಅಂದ್ರೆ ಅವ್ರು ಕೊಡುವಂತಹ ಮಾಹಿತಿ ಆಧಾರದ ಮೇಲೆ ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಮೊದಲಿಗೆ ಇವರು ವಿಷಯಗಳನ್ನ ತಿಳ್ಕೊಳ್ತಾ ಹೋಗ್ತಾರೆ. ವಿಷಯ ಗೊತ್ತಾದ ನಂತರ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಸಣ್ಣ ಪುಟ್ಟ ಎವಿಡೆನ್ಸ್ಗಳ ಆಧಾರದ ಮೇಲೆ, ಸರ್ಕಮ್ಸ್ಟೆನ್ಷಿಯಸ್ ಎವಿಡೆನ್ಸ್ಗಳ ಆಧಾರದ ಮೇಲೆ, ಅಂದ್ರೆ ಸಾಂದರ್ಭಿಕ ಸಾಕ್ಷಿಗಳ ಒಂದು ಆಧಾರದ ಮೇಲೆ ಅವರು ಹೇಳ್ತಿರುವಂತಹ ಸ್ಟೇಟ್ಮೆಂಟ್ ಸರಿ ಇದೆಯಾ ಅನ್ನೋದನ್ನ ನೋಡ್ಕೊಳ್ತಾರೆ. ಅದಾದ ಬಳಿಕ ಆರೋಪಿಗಳನ್ನ ಪತ್ತೆ ಹಚ್ತಾರೆ. ಅದಾದ ನಂತರ ಎವಿಡೆನ್ಸ್ಗಳನ್ನ, ಯಾಕಂದ್ರೆ ಆರೋಪಿಗಳನ್ನ ಪತ್ತೆ ಹಚ್ಚಿದ್ರೆ ಸಾಕಾಗೋದಿಲ್ಲ, ಅವರು ಕನ್ವಿಕ್ಟ್ ಆಗೋ ಲೆವೆಲ್ ವರೆಗೂ ಕೇಸನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಮೊದಲಿಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆತ ಕೊಟ್ಟಂತ ಮಾಹಿತಿಯ ನಂತರ, ಅಂದ್ರೆ ಆತ ಕೊಡುವಂತ ಮಾಹಿತಿ ಆಧಾರದ ಮೇಲೆ ಎವಿಡೆನ್ಸ್ ಅನ್ನ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡಲಿದ್ದಾರೆ. ಸಭಾ, ಧನ್ಯವಾದ ಸಂದೇಶ್. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.